ಎಲಿಯನನ್ನ ಹಿಂಬಾಲಿಸಿ ಅವರು ಹಂತ ಹಂತವಾಗಿ 3 ಸ್ಥಳಕ್ಕೆ ಅವ್ರು ಹೋಗ್ತಾರೆ ಅಲ್ವಾ. ಆ 3 ಸ್ಥಳದ ವಿಷಯದಲ್ಲಿ ನಾನು ನಿಮ್ ಜೊತೆ ಮಾತನಾಡ್ತೀನಿ ಎಂಬುದಾಗಿ ನಾನು ಹೇಳಿದ್ದೆ, ಸರಿನಾ. ಆ 3 ಸ್ಥಳ ಯಾವುದಂದ್ರೆ, ಮೊದಲನೇದಾಗಿ ಬೇತೇಲ್, ಎರಡನೇದಾಗಿ ಎರಿಕೋ, ಮೂರನೇದಾಗಿ ಯೋರ್ದಾನ್. ಈ 3 ಸ್ಥಳಗಳಿಗೆ ಅವರು ಪ್ರಯಾಣ ಮಾಡ್ತಾರೆ. 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 1ನೇ ವಚನ. ಯೆಹೋವನು ಎಲಿಯನನ್ನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲಿಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ಇಬ್ಬರು ವ್ಯಕ್ತಿಗಳು. ಮೊದಲೇದಾಗಿ ಯಾರು? ಎಲಿಯ ಮತ್ತೆ ಎಲೀಷಾ. ಗಮನ ಕೊಡಿ. ಎಲಿಯನು ದೇವರ ಪ್ರವಾದಿ. ಈಗ ಎಲಿಯನ ಜೊತೆಲಿದ್ದಂತ ಎಲೀಷಾ, ಈಗ ಎಲಿಯ ಕೆಲಸ, ಆತನ ಸೇವೆ ಮುಗಿದ ಮೇಲೆ ಆ ಸೇವೆನ ಮತ್ತೆ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ನೆಕ್ಸ್ಟ್ ಇರೋರು ಯಾರು? ಎಲೀಷನ್ ಇದ್ದಾನೆ. ಓಕೆ, ಸೊ ಎಲೀಷನು ಈ ಸೇವೆನ ಮುಂದೆ ತೆಗೆದುಕೊಂಡು ಹೋಗ್ಬೇಕು. ಎಲಿಯ ದೇವರ ಪ್ರವಾದಿ, ದೇವರ ಮಾತುಗಳನ್ನ ಜನರಿಗೆ ನೇರವಾಗಿ ಹೇಳುವಂತ ಒಬ್ಬ ಪ್ರವಾದಿ. ಪ್ರವಾದಿ ಅಂದ್ರೆ ಅರ್ಥ, ಮುಂದೆ ಆಗುವಂತ ಸಂಗತಿಗಳನ್ನ ದೇವರಿಂದ ಕೇಳಿ ಜನರಿಗೆ, ಅರಸನಿಗೆ ಹೇಳುವಂತ ವ್ಯಕ್ತಿ ಪ್ರವಾದಿ. ಮುಂದೆ ನಡೆಯುವಂತ ಸಂಗತಿ, ಹಿಂದೆ ನಡೆದಿರುವಂತ ಸಂಗತಿಗಳು, ಈಗ ಏನಾಗಬಹುದು, ಏನಾಗ್ತದೆ, ದೇವರು ಏನ್ ಮಾಡ್ಲಿಕ್ಕಿದ್ದಾನೆ ಅಂತ ಹೇಳುವಂತ ಸಂಗತಿಗಳನ್ನೇ ಹೇಳುವಂತ ವ್ಯಕ್ತಿಯನ್ನ ನಾವು ಪ್ರವಾದಿ ಅಂತ ಕರಿತೀವಿ. ಸೊ ಎಲೀಷಾ ದೇವರ ಪ್ರವಾದಿ. ಇಲ್ಲಿ ಎಲಿಯ ಮತ್ತು ಎಲೀಷಾ ಇಬ್ಬರ ಒಂದು ಸೇವೆ ಬಹಳ ಪ್ರಾಮುಖ್ಯವಾದ, ಬಹಳ ಶಕ್ತಿಯುತವಾದಂತ ಒಂದು ಸೇವೆ ಇಬ್ಬರದು. ಈಗ ಸಮಯ ಬಂದಿದೆ, ಏನು? ಎಲಿಯನು ದೇವರ ಕಡೆ ತೆಗೆದುಕೊಳ್ಳುವಂತ ಒಂದು ಸಮಯ ಬಂದಿದೆ. ಆಮೇಲೆ ಸೊ ಎಲಿಯನು ದೇವರ ಬಳಿಗೆ ಹೋಗ್ತಾ ಇದ್ದಾನೆ. ಈಗ ಎಲೀಷಾ ಆತನ ಸೇವೆ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು. ಈಗ ಕೇಳಿ, ಗಮನ ಕೊಡಿ. ಆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಆ 1ನೇ ವಚನದಿಂದಲೇ ಪ್ರಾರಂಭ ಆಗ್ತದೆ. ಏನು ಗೊತ್ತಾ? ಎಲೀಷನಿಗೆ ಎಲಿಯನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ, ದೇವರ ಬಳಿಗೆ ಆತನು ಎತ್ತಲ್ಪಡ್ತಾನೆ ಅಂತೇಳಿ ಎಲೀಷನಿಗೆ ಚೆನ್ನಾಗಿ ಗೊತ್ತಿದೆ. ಹೌದಾ? ಎಲೀಷನಿಗೆ ಗೊತ್ತೀಗ, ಇನ್ನು ಸ್ವಲ್ಪ ಹೊತ್ತು ಎಲಿಯ ನನ್ನ ಮಾಸ್ಟರ್, ಇಂಗ್ಲಿಷಲ್ಲಿ ಮಾಸ್ಟರ್ ಅಂತಿದೆ, ನನ್ನ ಯಜಮಾನನು ನನ್ನಿಂದ ಎತ್ತಲ್ಪಡ್ತಾನೆ, ತೆಗೆದುಹಾಕಲ್ಪಡ್ತಾನೆ, ಆತ ಹೋಗ್ತಾನೆ ಅಂತೇಳಿ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಎಲಿಯ ಎಲೀಷನಿಗೆ ಹೇಳ್ತಾನೆ, ಸರಿ, ಇವರಿಬ್ಬರು, ಎಲಿಯ ಮತ್ತೆ ಎಲೀಷರ್ ಇಬ್ಬರು, ಅವ್ರು ಇರುವಂತ ಊರು ಗಿಲ್ಗಾಲ್ ಅನ್ನುವಂತ ಒಂದು ಊರು, ಸಣ್ಣ ಏನ್ ಮಾಡ್ತಾನೆ, ಬಿಟ್ಟು ಅವರು ಹೋಗ್ತಾ ಇದ್ದಾರೆ. ಸೊ ಈ ಪಟ್ಟಣದಿಂದ ಎಲೀಷಾ ಮತ್ತೆ ಎಲಿಯರಿಬ್ಬರು ಹೋಗ್ತಾ ಇದ್ದಾರೆ. ಗಮನ ಕೊಡಿ. ಹೋಗುತ್ತಾ ಇರ್ಬೇಕಾದ್ರೆ 2ನೇ ವಚನ ಹೇಳ್ತದೆ, ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಎಲ್ಲಿ ಹೋಗಂತ ಹೇಳಿದಾನೆ? ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಅಪ್ಪಣೆ ಕೊಟ್ಟಿದ್ದಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಏನು, ನಾನು ಬೇತೇಲಿಗೆ ಹೋಗಬೇಕೆಂದು ದೇವರು ನನಗೆ ಆಜ್ಞಾಪಿಸಿದ್ದಾನೆ. ಕೇಳಿ, ಗಮನ ಕೊಡಿ. ಎಲಿಯ ಎಲೀಷಾ ಇಬ್ಬರು ಹೋಗ್ತಾ ಇದ್ದಾರೆ. ಎಲಿಯನು ಎಲೀಷನಿಗೆ ಹೇಳ್ತಾನೆ, ಎಲೀಷಾ ನೀನು ಇಲ್ಲೇ ಇರು, ನಾನು ಬೇತೇಲಿಗೆ ಹೋಗ್ಬೇಕಂತ ದೇವರು ನನಗೆ ಹೇಳಿದ್ದಾನೆ. ಆಮೇಲೆ ಬೇತೇಲ್ ಅಂದ್ರೆ ಅರ್ಥ ದೇವರ ಮನೆ. ಬೇತೇಲ್ ಅಂದ್ರೆ ಏನು? ದೇವರ ಮನೆ. ನಮ್ಮ ಜೀವಿತದಲ್ಲಿ ಆತ್ಮಿಕ ಜೀವಿತ ಅಂತ ನಮ್ಮ ಜೀವಿತದಲ್ಲಿ ಬಂದಾಗ ಕೆಲವು ಸಾರಿ
ನಾವು ಆತ್ಮಿಕ ಜೀವಿತದಲ್ಲಿ ಸ್ವಲ್ಪ ಹಂತಕ್ಕೆ ನಾವು ಹೋಗ್ಬೇಕು. ಒಂದೇ ಹಂತದಲ್ಲಿ ಇರೋದಲ್ಲ, ಸ್ವಲ್ಪ ಹಂತಕ್ಕೆ ನಾವು ಹೋಗ್ಬೇಕು. ಆಮೇನ್. ತಿರುಗಲಿ. ಹಲ್ಲೆಲೂಯಾ. ಈ ಬೇತೇಲ್ ಅನ್ನುವಂಥದ್ದು ನಮ್ಮ ಆತ್ಮಿಕ ಜೀವಿತದಲ್ಲಿ ಏನನ್ನ ತೋರಿಸಿಕೊಡ್ತದೆ? ಏನಂದ್ರೆ, ದೇವರಿಗಾಗಿ ಜೀವನ ಮಾಡಲಿಕ್ಕೆ, ದೇವರಿಗಾಗಿ ಜೀವಿಸಲಿಕ್ಕೆ ಒಂದು ದೃಢ ನಿರ್ಧಾರವನ್ನ ಬೇತೇಲ್ ನಮಗೆ ತೋರಿಸಿದೆ. ಸ್ಟ್ರಾಂಗ್ ಡಿಸಿಷನ್. ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದಕ್ಕೋಸ್ಕರ, ದೇವರ ಕಡೆಗೆ ತಿರುಗೋದಕ್ಕೋಸ್ಕರ, ದೇವರ ಕಾರ್ಯವನ್ನ ಪರಿಪೂರ್ಣಪಡಿಸೋದಕ್ಕೋಸ್ಕರ ಒಂದು ದೃಢ ತೀರ್ಮಾನ ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕು. ಕೇಳಿ, ಗಮನ ಕೊಡಿ. ಎಲೀಷನಿಗೆ ಎಲಿಯ ಹೋಗ್ತಾನಂತ ಗೊತ್ತಿತ್ತಲ್ಲ. ಎಲೀಷನಿಗೆ ಹೇಳ್ತಾನೆ, ನಾನು ಹೋಗ್ತೀನಪ್ಪ ಬೇತಲಿಗೆ, ದೇವ್ರ ಅಲ್ಲಿ ಹೋಗ್ ಅಂತ ಹೇಳಿದ್ದಾನೆ. ದೇವ್ರ ಬೇತಲಿಗೆ ಬಾ ಅಂತ ಹೇಳಿದ್ದಾನೆ, ನಾನು ಹೋಗ್ತೀನಿ, ನೀನು ಇಲ್ಲೇ ಇರು. ಎಲೀಷ ಹೇಳ್ತಾನೆ, ಆತನ ಯಜಮಾನನು ಆತನಿಂದ ತೆಗೆಲ್ಪಡ್ತಾನೆ ಅಂತ ಗೊತ್ತಿದ್ರು ಕೂಡ ಎಲೀಷನ್ ಹೇಳ್ತಾನೆ, ಸ್ವಾಮಿ ನೀನು ಎಲ್ಲಿ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ, ನಾನು ಮಾತ್ರ ನಿನ್ನ ಬಿಡೋದಿಲ್ಲ. ಹಲ್ಲೆಲೂಯಾ. ನಾನು ಮಾತ್ರ ನಿನ್ನ ಬಿಡೋದಿಲ್ಲ. ಇವತ್ತು ನಮ್ಮ ವಿಶ್ವಾಸ ಜೀವಿತದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಆತ್ಮಿಕ ಜೀವಿತದಲ್ಲಿ ಇರ್ತೀವಿ. ಆತ್ಮಿಕ ಜೀವಿತದಲ್ಲಿ ಇದ್ದು ಸ್ವಲ್ಪ ಆತ್ಮಿಕ ಜೀವಿತ ಮೇಲೆ ಹೋಗ್ಬೇಕಾ ಕೆಳಗಡೆ ಹೋಗ್ಬೇಕಾ? ಮೇಲೆ ಹೋಗ್ಬೇಕಲ್ಲ. ನಾವು ಕೆಳಗೆ ಹೋಗ್ಬಿಡ್ತೀವಿ. ಏನ್ ಕೆಳಗಡೆ ಹೋಗ್ಬಿಡ್ತೀವಿ? ಚರ್ಚಲ್ಲಿ ಹೋಗಿ ಪ್ರೇಯರ್ ಮಾಡಿದ್ರೆ ಮಾತ್ರ ಪ್ರೇಯರ, ಮನೇಲಿ ಮಾಡಿದ್ರೆ ಆಗಲ್ವಾ? ಬೆಳವಣಿಗೆ ನಿನ್ನನ್ನು ನೀನು ತಡೆ ಹಿಡಿದು. ಎಲೀಷ ಹೇಳ್ತಾನೆ, ಗೊತ್ತಿದೆ ಆತನಿಗೆ ತನ್ನ ಮಾಸ್ಟರ್ ಆತನಿಂದ ತೆಗೆಲ್ಪಡ್ತಾನೆ ಅಂತೇಳಿ ಗೊತ್ತಿದ್ದುಕೊಳ್ತಾನೆ, ನೀವು ಹೋಗು, ಆದ್ರೆ ನಾನು ಮಾತ್ರ ನಿನ್ನ ಹಿಂಬಾಲಿಸೋದು ಬಿಡೋದಿಲ್ಲ. ನಿಜವಾದಂತ ತೀರ್ಮಾನ ಆತ್ಮಿಕ ಜೀವಿತ ನಮಗೆ ಬರಬೇಕು. ಎಲ್ಲಿಗೆ ಹೋಗ್ಬೇಕಂತ? ದೇವರ ಬಳಿಗೆ. ಬೇತೇಲಿಗೆ ಹೋಗ್ಲಿಕ್ಕೆ ನಿನ್ನ ತೀರ್ಮಾನ ಬಹಳ ಇಂಪಾರ್ಟೆಂಟ್ ರೀ. ಆಮೇಲೆ ಗೊತ್ತಿದೆ ನಿನ್ನ ಜೀವಿತದಲ್ಲಿ. ಎಲೀಷನಿಗೆ ಗೊತ್ತಿದೆ, ಬೇತಲಿಗೆ ಒಂದ್ ವೇಳೆ ಬೇತಲಿಗೆ ಹೋದ್ಮೇಲೆ ನನ್ನ ಮಾಸ್ಟರ್, ನನ್ನ ಯಜಮಾನ್ ಅಲ್ಲಿಂದ ತೆಗೆದು ಹಾಕಲ್ಪಡ್ತಾರೆ ಗೊತ್ತಿದೆ. ಆದ್ರೆ ಬೇತಲ್ ನಾನು ಏನ್ ಮಾಡ್ಬೇಕು ಎಲೀಷನಿಗೆ ಗೊತ್ತಿಲ್ಲ. ಆದ್ರೂ ಎಲೀಷ ತೀರ್ಮಾನ ಮಾಡ್ತಾನೆ, ನಾನು ಬೇತಲಿಗೆ ಹೋಗ್ತೀನಿ. ಆಮೇನ್. ಹಲ್ಲೆಲೂಯಾ. ಎಷ್ಟು ಆತ್ಮಿಕ ಜೀವಿತದಲ್ಲಿ ಇವತ್ತು ನಾವು ಗಿಲ್ಗಾಲಲ್ಲಿ ಇದ್ದೀವಿ, ಆದ್ರೆ ಗಿಲ್ಗಾಲ್ನ ಬಿಟ್ಟು ಬೇತಲಿಗೆ ನಾವು ಬರ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆ? ಅವ್ರಿಗೆ ಬೇತಲಿಗೆ ಬರ್ಲಿಕ್ಕೆ, ದೇವರ ಬಳಿಗೆ, ದೇವರ ಮನೆಗೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಆ ವಿಧೇಯತೆ ನಮ್ಮ ಜೀವಿತದಲ್ಲಿ ಇಲ್ಲ. ಬೇತಲ್ ವಿಧೇಯತೆಯನ್ನ ತೋರಿಸ್ತದೆ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ ಈ ಬೇತಲ್ ಯಾವ ಸ್ಥಳ? ಯಾಕೋಬನು ಒಂದು ಸಾರಿ ಪ್ರಾರ್ಥನೆ ಮಾಡಿ ಕನಸು ಕಂಡಂತ ಒಂದು ಸ್ಥಳ ಬೇತೇಲು. ಯಾವುದು ಗೊತ್ತಾ? ಆತನು ಆಕಾಶದ ಒಂದು ಏಣಿ ಇಳಿಯೋದು, ಅಲ್ಲಿ ದೇವದೂತರು ಹತ್ತೋದು ಇಳಿಯುವಂತ ಕನಸು ಕಂಡಂತ ಒಂದು ಸ್ಥಳ ಬೇತೇಲ್ ಆಗಿತ್ತು. ಆರಾಧನೆ ಸ್ಥಳ ಆಗಿತ್ತು, ವಿಧೇಯತೆ ಸ್ಥಳ ಆಗಿತ್ತು ಅದು. ಇವತ್ತು ನಾವು ವಿಧೇಯತೆಗೆ ಬರಬೇಕು. ಬೇತೇಲ್ ಅಂದ್ರೆ ದೇವರ ಮನೆ. ದೇವರ ಕಡೆಗೆ ಬರ್ಲಿಕ್ಕೆ ನಮ್ಮನ್ನ ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಜೊರಗಲಿ ಹಲ್ಲೆಲೂಯಾ. ಆಮೇಲೆ ಈ ಬೇತೇಲ್ ಅನ್ನುವಂಥದ್ದು ನನ್ನ ಆತ್ಮಿಕ ಜೀವಿತದ ಮೊದಲನೆಯ ಒಂದು ಹಂತ, ದೇವರ ಬಳ್ಳಿಗೆ ಬರುವಂಥದ್ದು. ಎಲಿಯನಿಗೆ ಆಯ್ತು ಸ್ವಾಮಿ ನೀವು ಹೋಗ್ರಿ, ನೀನು ಬಿಟ್ಟಿದ್ದು ದೇವ್ರಿಗೆ ಬಿಟ್ಟಿದ್ದು, ನೀವೇನಾದ್ರೂ ಮಾಡ್ಕೊಳ್ರಿ, ನಾನು ಮಾತ್ರ ಇಲ್ಲೇ ಇರ್ತೀನಿ. ಹೇಳಿಲ್ಲ, ಇಲ್ಲ ನೀನು ಎಲ್ಲಿ ಹೋಗ್ತೀವ ನಾನು ನಿನ್ನನ್ನ ಬಿಡುತ್ತೇನೆ. ವಿಧೇಯತೆ ನಮ್ಮ ಜೀವಿತದಲ್ಲಿ ಬಹಳ ಬಹಳ ಪ್ರಾಮುಖ್ಯ. ಆಮೇನ್. ಸೊ ಎಲೀಷನ್ ಏನ್ ಮಾಡ್ತಾನೆ? ನಾನ್ ನಿನ್ನನ್ನು ಬಿಟ್ಟು ಹೋಗುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಆಮೇನ್. ಅವರಿಬ್ಬರು ಏನ್ ಮಾಡಿದ್ರಂತೆ ನೋಡಿ, ಬೇತೇಲಿಗೆ ಗಿಲ್ಗಾಲ್ ಇದ್ದಾರೆ. ಗಿಲ್ಗಾಲಲ್ಲಿ ಎಲೀಷನ್ಗೆ ಹೇಳ್ತಾನೆ, ಎಲೀಷ ನೀನು ಇಲ್ಲೇ ಇರು, ನಾನು ಹೋಗ್ತೇನೆ. ಎಲೀಷ ಹೇಳ್ತಾರೆ, ಇಲ್ಲ ಸ್ವಾಮಿ ನಾನೂ ಕೂಡ ಬರ್ತೀನಿ, ನಾನು ನಿನ್ನನ್ನ ಬಿಡೋದಿಲ್ಲ. ಹಾಗಾದ್ರೆ ಬೇತೇಲ್ ಅನ್ನುವಂಥದ್ದು ಆತ್ಮಿಕ ಜೀವಿತದಲ್ಲಿ ವಿಧೇಯತೆ ಬಹಳ ಪ್ರಾಮುಖ್ಯ. ಆಮೇಲೆ ಒಪ್ಪಿಸಿಕೊಡುವಿಕೆ. ಏನು? ಒಪ್ಪಿಸಿಕೊಡುವಿಕೆ. ಈ ಮೂರು ಸ್ಥಳಗಳು ನಿನ್ನ ಜೀವಿತದಲ್ಲಿ ಇವತ್ತು ಬದಲಾವಣೆಯನ್ನ ತರಬೇಕು, ಖಂಡಿತ ತರಬೇಕು. ಸೊ ಬೇತೇಲ್ ವಿಧೇಯತೆ,
ಎಲೀಷನಿಗೆ ಗೊತ್ತಿದೆ, ನನ್ನ ಯಜಮಾನ್ ತೆಗೆದಾಕಲ್ಪಡ್ತಾನೆ, ನನ್ನ ಗುರು ತೆಗೆದಾಕಲ್ಪಡ್ತಾನೆ, ನನ್ನ ಮುಂದೆ ನಡೆಸುವಂತವನು ತೆಗೆದಾಕಲ್ಪಡ್ತಾನೆ. ಮುಂದೆ ನನ್ನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಲಿಲ್ಲ. ಆದ್ರೆ ಎಲೀಷನ ಯೋಚನೆ ಮಾಡ್ತಾನೆ, ನಾನು ಮಾತ್ರ ಗುರುನ ನಾನು ನಿನ್ನ ಬಿಡಲ್ಲ. ಹಲ್ಲೆಲೂಯ. ನನ್ನ ಜೀವಿತದಲ್ಲಿ ತೆಗೆದಾಕಲ್ಪಡುವಂತ ಸ್ಥಿತಿಗಳು ಬಹಳ ಇರಬಹುದು, ಆದರೂ ಕೂಡ ದೇವರನ್ನ ಹಿಂಬಾಲನೆ ಮಾಡುವುದಂತ ನೀನ್ ಮಾತ್ರ ಬಿಡಬಾರ್ದು. ಹಲ್ಲೆಲೂಯ. ಸೊ ಬೇತೇಲ್ ವಿಧೇಯತೆ, ಒಬಿಡಿಯಂಟ್ ಟು ಗಾಡ್. ದೇವರ ಆತ್ಮಿಕ ಬೆಳವಣಿಗೆಗಾಗಿ, ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ ಮೊದಲನೇದು ವಿಧೇಯತೆ ಬಹಳ ಪ್ರಾಮುಖ್ಯ. ನಾನು ನಿನ್ನ ಬಿಡಲ್ಲ, ನಿನ್ನಿಂದ ನಾನು ಬರ್ತೇನೆ. ಎರಡನೇದಾಗಿ ಸಣ್ಣ ನೋಡಿ, 3ನೇ ವಚನ ಹೇಳ್ತದೆ, ತರುವಾಯ ಅವರಿಬ್ಬರು ಬೇತೇಲಿಗೆ ಹೊರಟರು. ಬೇತೇಲಿನ ಪ್ರವಾದನೆ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಅಂದನು. ಹಲ್ಲೆಲೂಯ. ನೋಡಿ, ಅವ್ರು ಎಲ್ಲಿಗೆ ಬರ್ತಾರೆ? ಬೇತೇಲಿಗೆ ಬರ್ತಾರೆ. ಬೇತೇಲಿನಲ್ಲಿ ಒಂದು ಪ್ರವಾದನೆ ಗುಂಪಿದೆ, ಒಂದು ಪ್ರವಾದಿಗಳ ಗುಂಪು. ಆ ಪ್ರವಾದಿಗಳೆಲ್ಲರೂ ಸೇರಿ ಎಲೀಷನ ಹತ್ರ ಬಂದು, ಎಲೀಷಾ, ಇವತ್ತು ನಿಮ್ಮ ಯಜಮಾನರು ನಿನ್ನಿಂದ ತೆಗೆದುಕೊಂಡು ಹೋಗ್ತಾರಲ್ಲ, ದೇವರು ತೆಗೆದುಕೊಂಡು ಹೋಗ್ತಾನಲ್ಲ, ನಿನ್ಗೆ ಗೊತ್ತಿದೆ ನಾ ವಿಷಯ. ಎಲೀಷಾ ಹೇಳ್ತಾನೆ, ನನಗೆ ಗೊತ್ತಿದೆ, ನನಗೆ ಗೊತ್ತು, ಆ ವಿಷಯದಲ್ಲಿ ನೀವು ಮಾತಾಡ್ಬೇಕು. ಬೇರೆ ಪ್ರವಾದಿಗಳೆಲ್ಲರೂ ಎಲೀಷನ ಬಗ್ಗೆ ಯೋಚಿಸ್ತಾರೆ. ಅಯ್ಯೋ, ಎಲಿಯ ಹೋಗ್ಬಿಟ್ಟ, ಈಗ ಎಲೀಷನ ಪರಿಸ್ಥಿತಿ ಏನು, ಎಲೀಷನ ಗುಣ ಏನು, ಅವನು ಏನ್ ಮಾಡ್ತಾನೆ ಮುಂದೆ ಅಂತ ಅವ್ರು ಯೋಚಿಸ್ತಾರೆ. ಎಲೀಷಾ ಹೇಳ್ತಾನೆ, ನನ್ನ ಮಾಸ್ಟರ್ ಹೋದ್ರೇನು ಹೋಗ್ಲಿ, ಅದ್ರ ಬಗ್ಗೆ ನೀವೇನು ಮಾತಾಡಕ್ ಹೋಗ್ಬೇಡಿ, ಅದ್ರ ಬಗ್ಗೆ ನೀವೇನು ಮಾತಾಡ್ಬೇಡ್ರಿ, ನನಗೂ ನನ್ನ ಮಾಸ್ಟರ್ಗೆ ಸಂಬಂಧ ಅಷ್ಟೇ ಅದು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಬೇರೆಯವರ ವಿಷಯದಲ್ಲಿ ಎಷ್ಟೋ ತಲೆ ಕೆಡಿಸ್ಕೊಳ್ತೀವಿ. ಅವ್ರು ಹಿಂಗಂದ್ರಲ್ಲ ಬರ್ದಾರೆ, ಇವ್ರು ಹಿಂಗಂದ್ರಲ್ಲ ಬರ್ದಾರೆ. ಯಾರು ಹೆಂಗಂದ್ರು ನಿನ್ ಕೆಲಸ ಏನು? ಹಿಂಬಾಲಿಸೋದು, ವಿಧೇಯತೆ ಕೊಡುವಂಥದ್ದು. ವಿಧೇಯತೆ ಬಹಳ ಪ್ರಾಮುಖ್ಯ. ಹಾಗಾದ್ರೆ ಎಲೀಷನಿಗೂ ಗೊತ್ತು ಎಲಿಯನ್ನು ತೆಗೆದಾಕಲು, ಅಂದ್ರೆ ದೇವರು ಆತನ ತೆಗೆದುಕೊಳ್ತಾನೆ ಅಂತ ಹೇಳಿ. ಅಲ್ಲಿರುವಂತ ಪ್ರವಾದಿಗಳು ಎಲ್ಲರಿಗೂ ಗೊತ್ತಿದೆ ಎಲಿಯನ್ನು ಅಂದ್ರೆ ದೇವರು ಆತನ ತೆಗೆದುಕೊಂಡು ಹೋಗ್ತಾನೆ ಅಂತೇಳಿ. ಎಲ್ಲ ಪ್ರವಾದಿಗಳಿಗೆ ಎಲ್ಲರಿಗೂ ಗೊತ್ತಿದೆ, ಎಲೀಷನಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ಈ ಕೆಲಸ ನಡೀತಾ ಇದೆ. ಎರಡನೇದಾಗಿ ನಾವು ಮುಂದೆ ಹಂಗೆ ಹೋಗೋಣ. 4ನೇ ವಚನ, ಎಲಿಯನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಯೆರಿಕೋವಿಗೆ ಹೋದನು. ಹಲ್ಲೆಲೂಯ. ಮೊದಲೇದು ಬೇತೇಲು. ಬೇತೇಲ್ ಅನ್ನುವಂಥದ್ದು ವಿಧೇಯತೆ. ಎರಡನೇದಾಗಿ ಯೆರಿಕೋ. ಯೆರಿಕೋ ಅನ್ನುವಂಥದ್ದು ಏನಪ್ಪಾ ಅಂದ್ರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಏನ್ ಸೂಚಿಸ್ತದೆ ಅಂದ್ರೆ, ಇದು ಆತ್ಮಿಕ ಜೀವಿತದ ಒಂದು ವಿಧೇಯತೆಗೆ ಸೈತಾನನ ಶೋಧನೆಯನ್ನ ಸೂಚಿಸ್ತದೆ ಯೆರಿಕೋ. ಇಸ್ರಾಯೇಲ್ ಜನರು ಯೊರ್ದನ್ ಹೊಳೆಯನ್ನ ದಾಟಿ ಬಂದು, ಐಗುಪ್ತ ದೇಶದಿಂದ ಬಂದು ಕೆಂಪು ಸಮುದ್ರ ದಾಟಿ ಬಂದ್ರು, ಅರಣ್ಯ ದಾಟಿ ಬಂದ್ರು, ಈಗ ಯೊರ್ದನ್ ಹೊಳೆಗೆ ದಾಟಿ ಬಂದ್ರು. ಯೊರ್ದನ್ ಹೊಳೆ ದಾಟಿದ ಮೇಲೆ ಅವರು ಎದುರುಗೊಂಡಂತ ಮೊದಲನೇ ಊರು ಯಾವುದು? ಯೆರಿಕೋ. ಈ ಯೆರಿಕೋ ಅವರಿಗೆ ಒಂದು ದೊಡ್ಡದಾಗಿರುವಂತ ಒಂದು ಶತ್ರು ಆಗಿ ಇರ್ತವ್ರಿಗೆ. ದೊಡ್ಡ ಪಟ್ಟಣ, ಎತ್ತರ ಜನರು, ಬಲಶಾಲಿಗಳು, ಬಲಿಷ್ಠರು. ಇಸ್ರಾಯೇಲ್ ಅನ್ಕೊಂಡ್ರು, ಯಪ್ಪ ಇವ್ರ ಮುಂದೆ ನಾವ್ ಹೆಂಗಪ್ಪ ಯುದ್ಧ ಮಾಡೋದು, ಈ ಊರ್ನ ಹೆಂಗೆ ನಾವು ಸ್ವಾಧೀನ ಮಾಡ್ಕೊಳ್ಳೋದು, ಈ ಊರ್ನ ದಾಟಿ ಹೆಂಗೆ ನಾವು ಕಾನಾನ್ ದೇಶಕ್ಕೆ ಹೋಗೋದು ಅಂತ ಯೋಚನೆ ಮಾಡಿದ್ರು. ದೇವರು ಆ ಯೆರಿಕೋ ಪಟ್ಟಣವನ್ನ, ಯೆರಿಕೋ ಜನರನ್ನ ಜಸ್ಟ್ ಸ್ತುತಿ ಪದಗಳ ಮೂಲಕವಾಗಿ ಇಡೀ ಪಟ್ಟಣ ದೇವರು ಏನ್ ಮಾಡ್ತಾನೆ? ಯೆರಿಕೋ ಅನ್ನುವಂಥದ್ದು ನಿನ್ನ ಜೀವಿತದಲ್ಲಿ ಸೈತಾನನ ತಡೆ. ಯಾವಾಗ ನಿನ್ನ ಆತ್ಮಿಕ ಜೀವಿತದಲ್ಲಿ ನಾನು ದೇವರನ್ನ ಬಿಟ್ಟು ಹೋಗೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡು ವಿಧೇಯತೆ ತೋರಿಸಿ ನೀನು ಒಂದೇ ಸ್ಟೆಪ್ ಮುಂದೆ ಬರ್ತೀಯಲ್ಲ, ಎರಡನೇ ಸ್ಟೆಪ್ ನಿನಗಾಗಿ ಕಾಯ್ತಾ ಇರ್ತದೆ. ಏನು? ಸೈತಾನ್ ನಿನ್ನನ್ನ ಬೆಳೆಸ್ಬೇಕಂತ, ಸೈತಾನ್ ನಿನ್ನ ಆತ್ಮಿಕ ಜೀವಿತನ ಕಸ್ಕೋಬೇಕಂತೇಳಿ ಪ್ರಯತ್ನ. ಹಾಗಾದ್ರೆ ಪ್ರೀತಿಯ ದೈವ ಜನರೇ, ನೀನು ಆತ್ಮಿಕ ಜೀವಿತದಲ್ಲಿ ದೇವರನ್ನ ಹಿಂಬಾಲಿಸಬೇಕು, ದೇವರ ಜೊತೆಲಿ ಇರ್ಬೇಕಂತ ತೀರ್ಮಾನ ಮಾಡಿದೆಯಲ್ಲ, ಮುಂದೆ ಆಗುವಂತ ಸೈತಾನ ಕಾರ್ಯಗಳಿಗೋಸ್ಕರ ನೀನು ಭಯಪಡಬಾರ್ದು. ಎಲಿಯನು ಯೆರಿಕೋಗೆ ಹೋಗಿದ್ರು ಕೂಡ ಎಲೀಷನು, ನಾನು ಯೆರಿಕೋಗೆ ಹೋಗ್ತೀನಿ ಅಂದ್ರೆ ಆ ಸೈತಾನ ತೊಂದರೆಗಳನ್ನ ನಾನು ಎದುರಿಸಲಿಕ್ಕೆ ರೆಡಿ, ಆ ಆತ್ಮಿಕ ಯುದ್ಧವನ್ನು ಮಾಡ್ಲಿಕ್ಕೆ ನಾನು ರೆಡಿ, ಎಂತ ಪರಿಸ್ಥಿತಿ ಬಂದುಕೊಂಡು ನಾನು ಎದುರಿಸ್ತೀನಿ ಅನ್ನುವಂತ ಒಂದು ತೀರ್ಮಾನ ಆತ್ಮಿಕ ಜೀವಿತದಲ್ಲಿ ನಾವು ಮಾಡಬೇಕು.
ಎಲಿಷಾ ತೀರ್ಮಾನ ಮಾಡ್ದ, ನಾನು ಹೋಗ್ತೀನಿ ಎರಿಕೋ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಎರಿಕೋಗಳು ಇದಾವೆ ಇಲ್ಲ? ಎಲಿಷಾ ತೀರ್ಮಾನ ಮಾಡ್ತಾನೆ, ನಾನು ಎರಿಕೋಗೆ ಹೋಗ್ತೀನಿ. ಸೈತನ ಶೋಧನೆಗಳು ಬಂದ್ರೇನು, ನನಗೆ ವಿರುದ್ಧವಾಗಿ ಏನೇ ತೊಂದರೆಗಳು ಬಂದ್ರೇನು, ಯಾರು ಏನ್ ಮಾಡಿದ್ರು ನಾನು ಮಾತ್ರ ದೇವರನ್ನ ಹಿಂಬಾಲಿಸೋದು. ಸೊ ಮೊದಲನೇದಾಗಿ ದೇವರ ಮನೆ ವಿಧೇಯತೆ, ಎರಡನೇದಾಗಿ ಎರಿಕೋ ಏನು, ಸೈತಾನ ಬಂಧನ, ಸೈತಾನ ತಡೆ, ಸೈತಾನ ಶೋಧನೆಗಳು, ಇವನ್ನ ಎದುರಿಸಲಿಕ್ಕೆ ನಾವು ರೆಡಿ ಆಗ್ಬೇಕು ಆತ್ಮಿಕ ಜೀವಿತದಲ್ಲಿ. ಮೂರನೇದಾಗಿ ಓಕೆ, ಅಲ್ಲಿ ವಚನ ಮುಂದೆ ನಾವು ಹಾಗೆ ಓದೋಣ. ಮತ್ತೆ ಆ ಒಂದು ಎರಿಕೋವಿನ ಜನರು, ಎರಿಕೋವಿನಲ್ಲಿ ಇದ್ದಂತ ಪ್ರವಾದಿಯವರು ಮಂಡಳಿಯವರು ಏನ್ ಮಾಡ್ತಾರೆ, ಎಲಿಷನನ್ನ ಎದುರುಗೊಂಡು, ಯೆಹೋವನು ಇವತ್ತು ನಿಮ್ಮ ಯಜಮಾನ ನಿಮ್ಮ ಬಳಿಯಿಂದ ತೆಗೆದುಕೊಂಡು ಹೋಗ್ತಾನಂತ ನಿಮಗೆ ಗೊತ್ತುಂಟು ಎಂದು ಕೇಳಿದ್ರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಎಂದು ಉತ್ತರ. ಮತ್ತೆ ಎರಿಕೋವಿನಲ್ಲಿ ಬಂದಾಗ ಎರಿಕೋವಿನ ಜನರು ಎಲಿಷನ ಕೇಳ್ತಾರೆ, ಎಲಿಷಾ ನಿಮ್ಮ ಯಜಮಾನ ಹೋಗ್ಬಿಡ್ತಾನಲ್ಲ ಇವತ್ತು, ಮುಂದೆ ಏನ್ ಕತೆ? ನನಗೆ ಗೊತ್ತಿದೆ, ಸುಮ್ಮನೆ. ಇವತ್ತು ನಿನ್ನ ಜೀವಿತದಲ್ಲಿ ಎಷ್ಟೋ ಜನರು ಆತ್ಮಿಕವಾಗಿ ಹೋಗ್ತಾ ಇದೆಯಲ್ಲ, ಚರ್ಚ್ಗೆ ಹೋಗ್ತಾ ಇದೆಯಲ್ಲ, ಪ್ರೇಯರ್ ಮಾಡ್ತಾ ಇದೆಯಲ್ಲ, ಆದ್ರೂ ನಿನ್ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಆದ್ರೂ ನಿನ್ ಜೀವಿತದಲ್ಲಿ ಆಶೀರ್ವಾದಗಳಿಲ್ಲ, ಆದ್ರೂ ನೀನ್ ಹಿಂಗೇ ಇದೆಯಾ, ಇದೇ ಬಾಡಿಗೆ ಮನೇಲಿ ಇದೆಯಾ, ಇದೇ ಸಾಲದಲ್ಲಿ ಇದೆಯಾ, ಚರ್ಚ್ಗೆ ಹೋಗೋದು ಮಾತ್ರ ಬಿಡ್ತಾ ಇಲ್ಲ, ಪ್ರೇಯರ್ ಮಾಡೋದು ಮಾತ್ರ ಬಿಡ್ತಾ ಇಲ್ಲ, ಆತ್ಮಿಕದಲ್ಲಿ ಬೆಳೆಯೋದು ಬಿಡ್ತಾ ಇಲ್ಲ ನೀನು. ನಾವು ನೋಡು ಪ್ರೇಯರ್ ಮಾಡ್ತಿಲ್ಲ, ಚರ್ಚ್ಗೆ ಹೋಗ್ತಿಲ್ಲ, ಆದ್ರೂ ಒಳ್ಳೊಳ್ಳೆ ಸಂಬಳ ತಗೊಳ್ತಾ ಇದೀವಿ, ಒಳ್ಳೊಳ್ಳೆ ಆಶೀರ್ವಾದದಲ್ಲಿ ಇದೀವಿ, ಒಳ್ಳೆ ಗಾಡಿ ಕಾರ್ ತಗೊಳ್ತಾ ಇದೀವಿ ಅಂತ ಅನ್ನೋದು ಬಹಳ ಜನ ಅಂತಾರೆ. ನೀವೇನ್ ಮಾಡ್ರಿ? ಎಲಿಷನ ಒಂದು ರಿಪ್ಲೈ ಏನು, ನನಗೆ ಗೊತ್ತು, ನೀವು ಸುಮ್ಮನೆ. ಆಮೇಲೆ ನನಗೆ ಗೊತ್ತು, ನೀವು ಸುಮ್ಮನೆ. ಬಹಳ ಜನ ನಿನ್ ಜೀವಿತದಲ್ಲಿ ಹಂಗೆ ಅಂತಾರೆ. ನೀನು ಆತ್ಮಿಕವಾಗಿ ಚರ್ಚು ಪ್ರೇಯರ್ ಫಾಸ್ಟಿಂಗ್ ಅಂತೀಯ ಅಂತ ನಿಂಗೆ ಏನ್ ಸಮಾಧಾನ ಇಲ್ಲಲ್ಲ. ಒಳ್ಳೆ ಸಾಲ ಅಂತ ಹೇಳ್ತೀಯ, ಅದಂತೀಯ ಇದಂತೀಯ. ನಾವು ನೋಡು ಚರ್ಚ್ಗೆ ಹೋಗಲ್ಲ, ಪ್ರೇಯರ್ ಮಾಡಲ್ಲ, ಆದ್ರೂ ಚೆನ್ನಾಗಿದ್ದೀವಿ. ಸೊ ನಿಮ್ಮ ಉತ್ತರ ಏನು? ನನಗೆ ಗೊತ್ತು, ನೀವು ಸುಮ್ಮನೆ. ಪ್ರೀತಿ ದೇವ ಜನರೇ, ನಿನ್ನ ಜೀವಿತದಲ್ಲಿ ನಿನ್ನ ಆತ್ಮಿಕ ತೀರ್ಮಾನ ಬಹಳ ಪ್ರಾಮುಖ್ಯ. ಆಮೆನ್, ಹಲ್ಲೆಲೂಯ. ಎರಡನೇದಾಗಿ ಎರಿಕೋ ಅಂದ್ರೆ ನಿನ್ನ ಜೀವಿತದಲ್ಲಿ ತಡೆಗಳು, ಸೈತಾನ ತೊಂದರೆ ಇವೆಲ್ಲ ಬರ್ತವೆ, ಆದರೂ ಕೂಡ ಅದನ್ನು ಎದುರಿಸಲಿಕ್ಕೆ ನೀನು ಸಿದ್ಧರಾಗಿ. ಮೂರನೇದಾಗಿ, ಸೊ ನಾವು 6ನೇ ವಚನಕ್ಕೆ ನಾವು ಹೋಗೋಣ. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯ. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದ್ದರಿಂದ ಇಬ್ಬರು ಹೊರಟು ಯೋರ್ದನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿನ ಮಂಡಳಿಯವರು 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು, ನೀರು 2 ಭಾಗವಾಯಿತು, ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದ್ರು. ಹಲ್ಲೆಲೂಯ. ಈಗ ಆತ್ಮಿಕ ಜೀವಿತದಲ್ಲಿ ಮೂರನೇ ಒಂದು ಮಟ್ಟ ಯಾವುದು ಮಟ್ಟ ಅಂದ್ರೆ ಇದು ಯೋರ್ದಾನ್ಗೆ ಬರುವಂತ ಮಟ್ಟ. ಯೋರ್ದಾನ್ ಅಂದ್ರೆ ನದಿ, ಸಮುದ್ರ, ನೀರು ಅನ್ನುವಂತ ತೋರಿಸಿಕೊಡ್ತದೆ. ಒಂದು ಸಾವು, ಒಂದು ಮರಣ ಅನ್ನುವಂತ ಒಂದು ನಿದರ್ಶನವನ್ನ ಸೂಚಿಸ್ತದೆ. ಹಲ್ಲೆಲೂಯ. ಯೋರ್ದನ್ ಹೊಳೆ, ಈ ಯೋರ್ದನ್ ಒಳಗೆ ಅವರಿಬ್ರು ಬರ್ತಾರೆ. ಈ ಯೋರ್ದನ್ ಒಳಗೆ ಅವರಿಬ್ಬರು ಬಂದಾಗ ಈ ಪ್ರವಾದಿ ಮಂಡಳಿಯವರು ಕೆಲವರೆಲ್ಲ ಸೇರ್ಕೊಂಡು ದೂರದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಇವರಿಬ್ಬರು ಮುಂದೆ ಏನ್ ಮಾಡ್ತಾರೆ. ಹಲ್ಲೆಲೂಯ. ಪ್ರೀತಿಯ ದೇವ ಜನರು, ಇವತ್ತು ಆತ್ಮಿಕ ಜೀವಿತದಲ್ಲಿ ನೀನು 3ನೇ ಮಟ್ಟಕ್ಕೆ ಹೋಗ್ಬೇಕು. ಯಾವುದಂದ್ರೆ, ಇವನ್ ಮರಣ ಅಂತ ಪರಿಸ್ಥಿತಿ ಬಂದ್ರೆ ಕೂಡ ನಾನು ಮಾತ್ರ ದೇವರನ್ನ ಹಿಂಬಾಲಿಸ್ತೇನೆ. ಹಲ್ಲೆಲೂಯ. ಇವತ್ತು ಬಹಳ ಜನ ನೀನು ಮರಣ ಅಂತ ಪರಿಸ್ಥಿತಿಗೆ ಬಿದ್ದಾಗ ತುಂಬಾ ಜನ ಬಂದು ನೋಡ್ತಾ ಇರ್ತಾರೆ, ಏನಾಯ್ತು ನೋಡಂತಡಿ, ಇಷ್ಟು ದಿನ ಪ್ರೇಯರ್ ಅಯ್ಯಮ್ಮ, ಇವತ್ತು ನೋಡಿ ಹೆಂಗಾಯ್ತು ಅಲ್ಲ, ಇಷ್ಟು ದಿನ ಆರಾಧನೆ ಅಂದ್ರೆ ಇವತ್ತು ನೋಡಿ ಹೆಂಗಾಗಿದೆ, ಇಷ್ಟು ದಿನ ಪ್ರಾರ್ಥನೆ, ಸ್ತೋತ್ರ, ಆರಾಧನೆಯ ಚರ್ಚ್ ನೋಡೋಣ, ಈ ಮಗಂದು ಪರಿಸ್ಥಿತಿ ಹಿಂಗಾಯ್ತು ನೋಡು ಅಂತೇಳಿ ಬಹಳ ಜನ ದೂರದಿಂದ ನಿಂತು ನೋಡುವಂತ ಪರಿಸ್ಥಿತಿಗಳು ಬರ್ತವೆ. ಬಟ್ ನೀನು ಮಾತ್ರ ಯೋರ್ದನಿಗೆ ಭಯಪಡ್ತಾರೆ. ಬಹಳ ಜನ ಪ್ರವಾದಿಗಳು ಬಂದು ನೋಡೋದು, ಇವ್ರು ಏನ್ ಮಾಡ್ತಾರಂತ ನೋಡ್ತಾ ಇದ್ರು, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಇವತ್ತು ನೀನು ನೋಡುವಂತ ಸ್ಥಿತಿಗಳು ಬರ್ತವೆ. ಬಟ್ ನೀನ್ ಆತ್ಮಿಕ ಜೀವಿತಕ್ಕೆ ಏನ್ ಕೊಡ್ಬೇಡ, ಬೆನ್ನು ಕೊಡ್ಬೇಡ, ನೀನ್ ಮುಂದೆ ಹೋದಷ್ಟು. ಹಲ್ಲೆಲೂಯ. ಸೊ ಅವಾಗ ಎಲಿಯನ್ ಏನ್ ಮಾಡ್ತಾನೆ, ಅವನ ಮೇಲಿದ್ದಂತ ಆ ಕಂಬಳಿಯನ್ನ ತೆಗೆದು ಆ ಯೋರ್ದನ್ ಹೊಳೆಯನ್ನ ಹೊಡಿತಾನೆ. ಏನ್ ಮಾಡ್ತಾನೆ, ಕಂಬಳಿ ತೆಗೆದು ಯೋರ್ದನ್ ಹೊಳೆಯನ್ನ ಹೊಡಿತಾನೆ. ಹೊಡೆದ ತಕ್ಷಣ ಆ ಯೋರ್ದನ್ ಹೊಳೆ ಏನಾಗ್ತದೆ, 2 ಭಾಗವಾಗಿ ಅವ್ರು ಒಣ ನೆಲದಲ್ಲಿ ಹೋಗ್ತಾರಂತೆ.
ಪ್ರೀತಿ ದೇವಜನರೇ, ಸಾವು ಅನ್ನುವಂತ ಪರಿಸ್ಥಿತಿ, ಯೋರ್ದನ್ ಅನ್ನುವಂತ ಸ್ಥಿತಿ ನಿನ್ನ ಆತ್ಮಿಕ ಜೀವಿತವನ್ನ ತಡೆ ಹಿಡಿದಕ್ಕೆ ಆಗೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಯಾವುದು ನಿನ್ನ ಆತ್ಮಿಕ ಜೀವಿತವನ್ನ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಿನ್ನ ಆತ್ಮಿಕ ಜೀವಿತದ ಮುಂದೆ ಎಲ್ಲವೂ ಇಬ್ಬಾಗ ಆಗ್ಲೇಬೇಕು. ಆಮೆನ್. ಪರಿಸ್ಥಿತಿಗಳು ಮುರಿಯಲ್ಪಡಬೇಕು. ದೇವರು ಖಂಡಿತವಾಗ್ಲೂ ಕಾರ್ಯ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಪ್ರೇರೆ. ಸೊ ಮೊದಲನೇ ವಿಧೇಯತೆ, ಆತ್ಮಿಕ ಜೀವಿತಕ್ಕೆ ಮೊದಲನೇದು ವಿಧೇಯತೆ. ಎರಡನೇದಾಗಿ ಆತ್ಮಿಕ ಯುದ್ಧ. ಎರಿಕೋ ಆತ್ಮಿಕ ಯುದ್ಧ ಸೂಚನೆ ಮಾಡ್ತದೆ. ಮೂರನೇದಾಗಿ ಇದು ಮರಣವನ್ನ ಸೂಚಿಸ್ತದೆ, ಆತ್ಮಿಕ ಮರಣ. ಪ್ರೀತಿ ದೇವ ಜನರೇ, ಆತ್ಮಿಕ ಜೀವಿತದಲ್ಲಿ ಮೂರನೇ ಮಟ್ಟ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಅಲ್ಲಿ ನಿರಾಶೆ ಬರ್ತದೆ, ಸೋಲು ಬರ್ತದೆ, ತಡೆಗಳು ನಮ್ಮ ಜೀವಿತದಲ್ಲಿ. ನಿನ್ನ ತೀರ್ಮಾನ ಬಹಳ ಪ್ರಾಮುಖ್ಯ. ಎಲೀಷ ಹೇಳ್ತಾನೆ, ನಾನು ನಿನ್ನ ಬಿಟ್ಟು ಹೋಗ. ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರೇ ನಾನು ನಿನ್ನನ್ನು ಬಿಡಲ್ಲ ಅನ್ನೋದ ತೀರ್ಮಾನಕ್ಕೆ ನಾವು ಬರಬೇಕು. ನಾವು ಯೋರ್ದಾನಿಗೆ ಹೋಗುವಂತ ಚಾಲೆಂಜ್ ನಮ್ಮ ಜೀವಿತದಲ್ಲಿ ಇದೆ. ಯೋರ್ದಾನ ಅಂತದ್ದು ನಮಗೆ ವಿರೋಧ, ಅದು ನಾವು ನಿಲ್ಲಬೇಕು. ಆದ್ರೆ ಯಾವಾಗ ಯೋರ್ದಾನಿಗೆ ಹೋದ ಮೇಲೆ ದೇವರು ನಿನಗಾಗಿ ಮಾರ್ಗ ತೆಗಿತಾನೆ. ಆಮೆನ್. ಏನ್ ಮಾರ್ಗ? ಏನ್ ಮಾರ್ಗ? ಏನ್ ಚಿಂತೆ ಮಾಡಬೇಡ. ನೀನು ಒದಿಕೆ ತಗೋ, ಒಡಿ ಯೋರ್ದಾನ್. ಈ ಒದಿಕೆ ಅನ್ನೋದೇನು? ದೇವರು ನಿನ್ನ ಮೇಲಿಟ್ಟಿರುವಂತ ದೇವರ ಶಕ್ತಿ, ದೇವರ ಅಭಿಷೇಕ, ದೇವರ ಕಾರ್ಯ. ಇದನ್ನು ತೆಗೆದುಕೊಂಡು ಒಡಿ, ಎರಡು ಭಾಗವಾಗ್ತದೆ. ನೀನು ಈಸಿಯಾಗಿ ಯೋರ್ದಾನ್ನ ದಾಟಬಹುದು. ಹಲ್ಲೆಲೂಯಾ ಜನಗಳೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆತ್ಮೀಯ ಜೀವಿತದಲ್ಲಿ 3 ಸ್ಟೆಪ್ಗಳನ್ನ ನಾವು ಬೆಳೆದು ಅಂದ್ರೆ ಅಭಿವೃದ್ಧಿ ಆಗ್ತಾ. ಮೊದಲನೇದಾಗಿ ಬೇತೆಲ್, ಎರಡನೇದಾಗಿ ಎರಿಕೋ, ಮೂರನೇದಾಗಿ ಯೋರ್ದಾನ್. ಬೇತೆಲ್ ವಿಧೇಯತೆ, ಎರಿಕೋ ಸೈತಾನ ಯುದ್ಧ, ಆತ್ಮಿಕ ಯುದ್ಧದಲ್ಲಿ ಮುಂದೆ ಹೋಗ್ಬೇಕು. ಮೂರನೇದು ಯೋರ್ದಾನ್. ಯೋರ್ದಾನ್ ಅಂತಂದ್ರೆ ಆತ್ಮಿಕ ಯುದ್ಧ ಆದ ನಂತರ ಮರಣಗಳ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಎದುರುಗೊಳ್ತವೆ. ಅಲ್ಲಿಗೂ ನಾವು ಹೋಗ್ಲಿಕ್ಕೆ ನಾವು ಭಯಪಡಬಾರ್ದು. ನಮ್ಮ ಆತ್ಮಿಕ ಜೀವಿತ ಇನ್ನೂ ನಾವು ಬಲಗೊಳ್ಬೇಕು. ಸೊ ಈಗ ಯೋರ್ದನ್ ಹೊಳೆ 2 ಭಾಗ ಆಯ್ತು. ಯೋರ್ದನ್ ಹೊಳೆಯಲ್ಲಿ ಇಬ್ಬರು ದಾಟ್ಕೊಂಡು ಹೋದ್ರು. ದಾಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲೀಷನಿಗೆ 4ನೇ ಸಾರಿ ಕೇಳ್ತೇನೆ, 4th ಟೈಮ್ ಕೇಳ್ತೇನೆ, ಎಲೀಷಾ, ನಾನು ಹೋಗೋಕ್ಕಿಂತ ಮುಂಚಿತವಾಗಿ ನಿನಗೇನಾದ್ರೂ ಮಾಡ್ಬೇಕಂತ ನೀನು ಬಯಸ್ತೀಯಾ? ನಿನ್ಗೇನಾದ್ರು ಬೇಕಾ? ನಾನು ಹೋಗ್ತಾ ಇದ್ದೀನಿ, ಹೋಗಿನ ಮುಂಚೆ ನಿನ್ಗೇನಾದ್ರು ಬೇಕಾ? ಸೊ ಎಲೀಷನ್ ಏನ್ ಮಾಡ್ತೇನೆ, ಎಲಿಯನಿಗೆ ಕೇಳ್ತೇನೆ, ಎಸ್ ನನಗೆ ಬೇಕು. ಏನ್ ಬೇಕು? ನಿನ್ನ ಆತ್ಮದಲ್ಲಿ ನನಗೆ 2ರಷ್ಟು ಆತ್ಮ ನಾನು. ಬೈಬಲ್ ನಲ್ಲಿ ದುರ್ಲಭವಾದದ್ದನ್ನ ನೀನು ಆರಿಸಿಕೊಂಡಿ ಅಂತಿದೆ, ದುರ್ಲಭವಾದದ್ದನ್ನ. ಆದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಯು ಹ್ಯಾವ್ ಆಸ್ಕ್ಡ್ ವೆರಿ ಹಾರ್ಡ್ ಥಿಂಗ್, ಅಂದ್ರೆ ಕಠಿಣವಾದದ್ದನ್ನ ನೀನು ಬಯಸಿದಿ. ಕಠಿಣವಾದದ್ದನ್ನ ನೀನು ಹಾಗಾದ್ರೆ ಎಲಿಯನ ಮೇಲಿದ್ದಂತ ಅಭಿಷೇಕ ಎಲೀಷನಿಗೆ ಬರೋದು ಬಹಳ ಕಠಿಣ ಅಂತೆ. ಎಲಿಯನ ಹೇಳ್ತಾನೆ, ನೀನು ಬಹಳ ಕಠಿಣವಾದದ್ದನ್ನ ಆರಿಸ್ಕೊಂಡಿದ್ದೀನಿ ನೀನು. ಯಾವುದು? ಬಹಳ ಕಠಿಣ, ಇದು ಆಗಲ್ಲ, ಇದು ಸಿಕ್ಕಲ್ಲ. ಇದು ಯಾವಾಗ ನೀನು ಆತ್ಮಿಕ ಜೀವಿತದಲ್ಲಿ ಈ 3 ಹಂತಗಳನ್ನ ದಾಟ್ತೀಯಲ್ಲ, ಕಠಿಣವಾದದ್ದು ಸುಲಭವನ್ನಾಗಿ ದೇವರು ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಎಲಿ ಹೇಳ್ತಾನೆ ಎಲೀಷನಿಗೆ, ದುರ್ಲಭವಾದದನ್ನ ಆರಿಸಿಕೊಂಡಿದ್ಯಾ ನೀನು, ಕಠಿಣವಾದದನ್ನ ಆರಿಸಿಕೊಂಡಿದ್ದೀಯ ನೀನು. ಆದ್ರೂ ಈ ಕಠಿಣವಾದದ್ದು ನಿನಗೆ ಬಹಳ ಈಸಿಯಾಗಿ ಸಿಗ್ತದೆ. ಹೆಂಗೆ? ಸಿಂಪಲ್. ಏನು? ನಾನು ಹೋಗೋ ಟೈಮಲ್ಲಿ ನನ್ನನ್ನ ನೀನು ನೋಡ್ತಾ ಇದ್ರೆ ಸಾಕು. ಎಲಿಯನ್ ಹೋಗ್ತಾ ಇದ್ದಾನೆ, ಎಲೀಷನ್ ನೋಡ್ತಾ ಇದ್ದಾನೆ. ಎಲೀಷನ ಮೇಲೆ ನೋಡುತ್ತಾ ಎಲಿಯನು ಆತನು ಮಾಯ, ಅಂದ್ರೆ ಆತನು ಕಾಣದೆ ಹೋದ. ಆದ್ರೆ ಎಲಿಯನ ಮೇಲಿಂದ ಬಿದ್ದಂತ ಆ ಕಂಬಳಿನ ತಗೊಳ್ತಾನೆ ಎಲೀಷ. ತಗೊಂಡು ಎಲ್ಲಿಗೆ ಬರ್ತಾನೆ? ವಾಪಸ್ ಮತ್ತೆ ಯೋರ್ದನಿಗೆ ಬರ್ತಾನೆ. ಯೋರ್ದನ್ ಮತ್ತೆ ನೋಡ್ದೆ, ಯೋರ್ದನ್ ಮತ್ತೆ ಜಾಯಿಂಟ್ ಆಗ್ಬಿಟ್ಟಿದೆ. ಜಾಯಿಂಟ್ ಆದ್ಮೇಲೆ ಏನ್ ಕೆಲಸ? ಎಲೀಷನೇ ಮಾಡ್ತಾನೆ, ಎಲಿಯನ ದೇವರು ಎಲ್ಲಿದ್ದಾನೆ ಅಂತೇಳಿ ಆ ಎಲಿಯನ ಒಂದು ಕಂಬಳಿ ತಗೊಂಡು ಹೊಡಿತಾನೆ ಯೋರ್ದನಿಗೆ. ಯೋರ್ದನ್ ಮತ್ತೆ 2 ಭಾಗವಾಗ್ತದೆ.
ಆಮೇನ್. ನಿನ್ನ ಜೀವಿತದಲ್ಲಿ ಯಾವಾಗ ನಿನಗೆ ಕಠಿಣವಾದದ್ದು ಅಂತ ಪರಿಸ್ಥಿತಿಗಳು ಬಂದಾಗ್ಲೂ ಕೂಡ ದೇವರು ಅದನ್ನ ಈಸಿಯಾಗಿ ದೇವರು ಮಾಡ್ತಾನೆ. ಯಾವಾಗ ಸುಲಭವಾದದ್ದನ್ನಾಗಿ ದೇವರ ಜೀವಿತದಲ್ಲಿ ಮಾಡಿ ಕೊಡ್ತಾನಲ್ಲ, ಆ ಸುಲಭವಾದದ್ದನ್ನ ಮತ್ತೆ ಕಠಿಣವಾದದ್ದನ್ನ ಜಯಿಸುವಂತೆ ಮಾಡ್ತದೆ. ಆಮೇನ್. ಅಲ್ಲೆಲೂಯ. ಯೋರ್ದನ್ ದಾಟಿ ಮತ್ತೆ ತಿರುಗಿ ಎಲಿಷಾ ಎಲ್ಲಿಗೆ ಬರ್ತಾನೆ? ಎರಿಕೋವಿಗೆ. ಲಾರ್ಡ್ ಎಲ್ಲಿಗೆ? ಎರಿಕೋವಿಂದ ಮತ್ತೆ ಎಲ್ಲಿಗೆ ಹೋಗ್ತಾನೆ? ಗಿಲ್ಗಾಲ್ಗೆ ಹೋಗ್ತಾನೆ, ಬೇತೇಲಿಗೆ ಹೋಗ್ತಾನೆ. ಆಮೇನ್. ಇಲ್ಲಿಂದ ಹೋದ, ಇಲ್ಲಿಂದ ದೇವರ ಮನೆಯಿಂದ ವಿಧೇಯತೆಯಿಂದ ಹೋದ. ಕಷ್ಟ ಬಂತು, ಎರಿಕೋ ಬಂತು, ಯೋರ್ದನ್ ಬಂತು. ಕಠಿಣವಾದನ್ನ ಸುಲಭವಾಗಿ ದೇವರು ಮಾಡಿಕೊಟ್ಟ. ಈಸಿಯಾಗಿ ಬಂದ, ತಿರುಗಿ ಮತ್ತೆ ದೇವರ ಮನೆಗೆ ಬಂದ, ಮತ್ತೆ ಬೇತಲಿಗೆ ಬರ್ತಾ ಇದ್ದಾರೆ. ಆಮೇನ್. ಸೊ ನಮ್ಮ ಆತ್ಮಿಕ ಜೀವಿತದಲ್ಲಿ ಈ 3 ಹಂತಗಳು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಸೊ ನಮ್ಮ ತೀರ್ಮಾನ ಒಂದೇ, ದೇವರೇ ನಾನು ನಿನ್ನನ್ನ ನಾನು ನಿನ್ನನ್ನ ಬಿಡಲ್ಲ. ಆಮೇನ್. ಹಲ್ಲೆಲೂಯಾ. ಜರುಗಿ ಸ್ತೋತ್ರ. ಹಲ್ಲೆಲೂಯಾ. ಆತ್ಮಿಕ ಜೀವಿತದಲ್ಲಿ ಇವೆಲ್ಲ ಹೋರಾಟಗಳು ಇರ್ತವೆ. ಇದನ್ನ ನಾವು ಜಯಿಸೋಣ. ಎಲಿಷನಾಗಿ ಮುಂದೆ ಮುಂದೆ ನಾವು ಹೋಗೋಣ. ಖಂಡಿತವಾಗ್ಲೂ ದೇವರ ಆಶೀರ್ವಾದಗಳನ್ನ. ಆತ್ಮಿಕ ಜೀವಿತದಲ್ಲಿ ಹೋರಾಟಗಳು ಇರ್ತವೆ. ಸೊ ಅದನ್ನ ನಾವು ಬಿಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಂಡು ವಿಧೇಯತೆಯಿಂದ ದೇವರ ಬಳಿಗೆ ನಾವು ಹೋಗೋಣ. ಆಮೇನ್. ಸೊ ನೆನಪು ಮಾಡ್ಕೊಳ್ರಿ, ಬೇತೇಲ್, ಎರಿಕೋ, ಯೋರ್ದನ್. ಯಾವಾಗ ಈ 3 ಹಂತಗಳನ್ನ ನೀನು ದಾಟ್ತೀಯೋ, ಕಠಿಣವಾದದ್ದು ಸುಲಭವಾಗಿ ದೇವರು ಮಾಡ್ತಾನೆ. ಆಮೇನ್. ಕಠಿಣವಾದದನ್ನ ಸುಲಭವಾಗಿ ಹೊಂದಿಕೊಳ್ಳುವಂತೆ ದೇವರು ಮಾಡ್ತಾನೆ. ಎಲಿಷನ್ಗೆ ಎಲಿಯನಿಗೆ ಕಠಿಣ ಅನಿಸ್ತು, ಬಟ್ ಎಲಿಷನ್ಗೆ ಸುಲಭ ಅನಿಸ್ತು. ಆಮೇನ್. ಹೌದಲ್ಲ? ಎಲಿಯನಿಗೆ ಕಠಿಣ ಅನಿಸ್ತು, ಆತರ ಮೇಲಿಂದ ಅಭಿಷೇಕ ಎಲಿಷನ ಮೇಲೆ ಹೋಗೋದು ಬಹಳ ಕಠಿಣ, ಇದು ಆಗಲ್ಲ, ಇದು ಇಟ್ಸ್ ನಾಟ್ ಪಾಸಿಬಲ್. ಬಟ್ ಎಲಿಷನಿಗೆ ಈಸಿ ಅನಿಸ್ತು. ಏನು? ಎಲಿಯನ ಮೇಲಿದ್ದಂತ ಅಭಿಷೇಕ ನಾನು ಹೊಂದಿಕೊಳ್ಳಲಿಕ್ಕೆ ದೇವ್ರು ನನಗೆ ಕೊಡ್ಲಿಕ್ಕೆ ಶಕ್ತಿ. ಪ್ರೀತಿ ದೇವ ಜನರೇ, ಕಠಿಣವಾದದನ್ನು ಹೊಂದಲಿಕ್ಕೆ ದೇವರು ಸುಲಭದನ್ನಾಗಿ ಮಾಡ್ಲಿಕ್ಕೆ ಈ 3 ಹಂತಗಳನ್ನ ದಾಟಬೇಕು. ಸೊ ನಮ್ಮ ದಾಟೋಣ, ದಾಟಿ ಮುಂದೆ ಹೋಗೋಣ. ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಆತನು. ಆಮೇನ್. ಆಮೇನ್.